ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಸವದತ್ತಿ ನಗರದಲ್ಲಿ ಅದ್ದೂರಿಯಾಗಿ ಕಿತ್ತೂರು ಜ್ಯೋತಿ ಆಗಮನ. ಎಸ್ ವೀಕ್ಷಕರ, ಹಲವು ತಾಲೂಕುಗಳಲ್ಲಿ ಆಯ್ದು ಇಂದು ಮುಂಜಾನೆ ಬೆಳಗ್ಗೆ 9 ಗಂಟೆಗೆ ಸವದತ್ತಿ ಎಪಿಎಂಸಿಗೆ ಆಗಮಿಸಿದ ಕಿತ್ತೂರು ರಾಣಿ ಚೆನ್ನಮ್ಮ ಜ್ಯೋತಿಯನ್ನು ತಾಲೂಕು ಆಡಳಿತಾಧಿಕಾರಿಗಳು ಹಾಗೂ ಶಾಸಕರು ಅದ್ದೂರಿಯಾಗಿ ಬರಮಾಡಿಕೊಂಡರು. ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆಗೆ ಪೂಜೆ ಮಾಡಿ ಸಕಲ ವೈಭವಗಳೊಂದಿಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಂದ ಕುಂಭ ಕಳಸಗಳ ಮೆರವಣಿಗೆ ಮುಖಾಂತರ ಪ್ರಮುಖ ಬೀದಿಗಳಾದ ಎಪಿಎಂಸಿ, ಕಡಕೋಳ ಬ್ಯಾಂಕ್ ಸರ್ಕಲ್, ಆನೆಯಗಸಿ, ಗಾಂಧಿ ಚೌಕ್ ಮಾರ್ಗವಾಗಿ ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ಬಂದು ತಲುಪಿತು. ಈ ಮೆರವಣಿಗೆಯಲ್ಲಿ ಶಾಸಕರಾದ ವಿಶ್ವಾಸ್ ವಸಂತ ವೈದ್ಯ, ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ವಿರೂಪಾಕ್ಷ ಮಾಮನಿ, ತಾಲೂಕು ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ ಹೆಗ್ಗನ್ನವರು, ಉಪ ತಹಸೀಲ್ದಾರರಾದ ಎಂಎನ್ ಮಠದ್, ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಸವರಾಜ ಅಯ್ಯನಗೌಡರು, ಶಶಿಧರ್ ವನಕ್ಕಿ, ವೈಎಂ ಯಾಕೊಳ್ಳಿ ಪ್ರಾಚಾರ್ಯರು, ಶೇಖರ್ ಕಾರದಗಿ, ಮಲ್ಲಿಕಾರ್ಜುನ ಬೀಳಗಿ ಹಾಗೂ ತಾಲೂಕಿನ ಎಲ್ಲ ಅಧಿಕಾರಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ವೈಎಂ ಯಾಕೊಳ್ಳಿ ಪ್ರಾಚಾರ್ಯರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ ಹೆಗ್ಗನ್ನವರು ಕಿತ್ತೂರು ರಾಣಿ ಚೆನ್ನಮ್ಮನ 201ನೇ ಉತ್ಸವದ ಕುರಿತು ಸುದೀರ್ಘವಾಗಿ ಮಾತನಾಡಿದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಸವದತ್ತಿ ವರದಿಗಾರರು ರವಿ ಗಿರಿಜನ್ ಅವರು. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಕಿತ್ತೂರು ಉತ್ಸವದ ವಿಜಯ ಜ್ಯೋತಿ ಬರ್ತಾ ಇದೆ. ನಮ್ಮ ಸವದತ್ತಿ ತಾಲೂಕಿನ ಮೆರವಣಿಗೆ ಮುಖಾಂತರ ಈ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ತಲುಪಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ತಹಶೀಲ್ದಾರ್ ಸಾಹೇಬರನ್ನ ಸ್ವಾಗತಿಸ್ತೇನೆ. ಅಲ್ಲದೆ ಸಮಾಜದ ಎಲ್ಲ ಮುಖಂಡರನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಕುಂಭಮೇಳವನ್ನು ಹತ್ಕೊಂಡಂಥ ಎಲ್ಲ ನನ್ನ ಸಹೋದರಿಯರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಈ ಕಿತ್ತೂರು ವಿಜಯೋತ್ಸವದ ಜ್ಯೋತಿ ಅಂಗವಾಗಿ ಮಾನ್ಯ ನಿವೃತ್ತ ಪ್ರಾಚಾರ್ಯರು ಯಾಕೊಳ್ಳಿ ಸರ್ ಒಂದೆರಡು ಮಾತು ಹೇಳ್ಬೇಕಂತ ಹೇಳಿ ನಾನು ಕೇಳ್ಕೊತೀನಿ. ಕಿತ್ತೂರು ಉತ್ಸವದ ರಾಣಿ ಚೆನ್ನಮ್ಮನ ಈ ಒಂದು ರಥೋತ್ಸವ ಹಲವು ತಾಲೂಕುಗಳಲ್ಲಿ ಹಾಯ್ದು ಇವತ್ತು ನಮ್ಮ ತಾಲೂಕಿನ ಮೂಲಕ ಧಾರವಾಡ ತಾಲೂಕಿಗೆ ಸೇರ್ತದೆ. ಅಲ್ಲಿಂದ ಕಿತ್ತೂರಿಗೆ ಹೋಗಿ ಕಿತ್ತೂರು ಉತ್ಸವದ ಕಾರ್ಯಕ್ರಮದಲ್ಲಿ ಇದು ಪ್ರತಿಷ್ಠಾಪನೆ ಆಗ್ತದೆ. ಈಗಾಗಲೇ ನಾವೆಲ್ಲರೂ ಸರ್ ಹೇಳಿದಾಗೆ, ವನಕಿ ಸರ್ ಹೇಳಿದಾಗೆ 201ನೆಯ ಕಿತ್ತೂರು ಚೆನ್ನಮ್ಮನ ಉತ್ಸವವನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಿತ್ತೂರಿನಲ್ಲಿ ಬಹಳ ಅದ್ದೂರಿಯಿಂದ ರಾಜ್ಯ ಸರ್ಕಾರ 3 ದಿನಗಳ ಕಾಲ ನಡೆಸಿಕೊಳ್ಳುತ್ತದೆ. ಈ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬ್ರಿಟಿಷರ ವಿರುದ್ಧ ತನ್ನ ಹೋರಾಟವನ್ನು ಮಾಡಿ
ಯಾವತ್ತೂ ಕೂಡ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೆಸರುವಾಸಿಯಾದಂಥ ಬ್ರಿಟಿಷರನ್ನ ಸಂಪೂರ್ಣವಾಗಿ ಸೋಲಿಸುವ ಕಾರ್ಯವನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಮಾಡಿದ್ದರಿಂದ ಆಕೆಯನ್ನ ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿ ಚುಕ್ಕಿ ಅಂತ ಕರೀತಾರೆ. ಅವಳ ಅನೇಕ ಅಂಗರಕ್ಷಕರು ಆ ಕಿತ್ತೂರು ಚೆನ್ನಮ್ಮನ ಒಳಗೆ ಮಂಟರಾಗಿ ಹೋರಾಟ ಮಾಡಿದಂಥ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಒಂದು ಸೇನೆಯ ವಿಜಯವನ್ನು ಮುನ್ನಡೆಸಿದಂಥ ಒಂದು ಸಂದರ್ಭ 1824ರಲ್ಲಿ ಮೊಟ್ಟ ಮೊದಲ ಬಾರಿಗೆ, ಯಾಕಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕದ್ದು 1947ರೊಳಗೆ. 1947ಕ್ಕಿಂತ ಮೊದಲು ಅಂದ್ರೆ 115-20 ವರ್ಷಗಳ ಹಿಂದೆಯೇ ಬ್ರಿಟಿಷರನ್ನ ಈ ದೇಶದಿಂದ ಸಂಪೂರ್ಣವಾಗಿ ನಾನು ಸೋಲಿಸಿ ಹೊರಗೆ ಹಾಕ್ತೇನೆ ಅನ್ನುವಂಥ ಹೋರಾಟವನ್ನು ಮಾಡಿದಂಥ ವೀರ ಮಹಿಳೆ, ಈ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ನಮ್ಮೆಲ್ಲರ ಬೆಳಗಾಂ ಜಿಲ್ಲೆಯ ಒಂದು ಆತ್ಮಶಕ್ತಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಅವರು ನಮ್ಮ ಇಡೀ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಅವರು ಹೆಸರುವಾಸಿಯಾಗಿದ್ದಾರೆ. ಅಂತರಾಧಿಕಾರಿಗಳ ನೇತೃತ್ವದೊಳಗ ಈ ಕಾರ್ಯಕ್ರಮವನ್ನು ಅತ್ಯಂತವಾಗಿ ಯಶಸ್ವಿಗ ನೀವು ನಡೆಸಿಕೊಂಡು ಬಂದಿದ್ದೀರಿ. ಇದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಮುಂದೆ ನಡೆಯುವಂಥ 3 ದಿನಗಳ ಕಿತ್ತೂರು ಉತ್ಸವದ ಕಾರ್ಯಕ್ರಮದೊಳಗ ನಾವೆಲ್ಲರೂ ಪಾಲುದಾರರಾಗಿ ಸವದತ್ತಿ ಭಾಗದ ಪ್ರಾತಿನಿಧ್ಯವನ್ನು ತೋರಿಸೋಣ ಅಂತ ಹೇಳಿ ಕಿತ್ತೂರು ಚೆನ್ನಮ್ಮನವರ ಈ ಹೋರಾಟ ನಮಗೆ ಎಂದೆಂದಿಗೂ ಕೂಡ ಈ ದೇಶಾಭಿಮಾನದ ಇತಿಹಾಸದಲ್ಲಿ ಅದು ಚಿರಸ್ಥಾಯಿ ಆಗಲಿ ಅಂತ ಹಾರೈಸಿ ಬಗ್ಗೆ ಇಲ್ಲಿವರೆಗೆ ತನಕ ಹೇಳಿದ್ದಾರೆ. ಸೊ ಪ್ರತಿ ವರ್ಷದಂತೆ ನಾವು ಅಕ್ಟೋಬರ್ 23, 24, 25 3 ದಿನ ನಾವು ಪ್ರತಿ ವರ್ಷ ರಾಜ್ಯ ಮಟ್ಟದ ಉತ್ಸವವಾಗಿ ಚೆನ್ನಮ್ಮಾಜಿಯವರು ಬ್ರಿಟಿಷರ ವಿರುದ್ಧ ಹೋರಾಡಿ ಮೊದಲನೇ ಯುದ್ಧದಲ್ಲಿ ಏನು ಜಯವನ್ನು ಗಳಿಸಿದ್ರು, ಬ್ರಿಟಿಷರ ತ್ಯಾಕ್ರೆಯನ್ನು ಕೊಂದು ಜಯವನ್ನು ಗಳಿಸಿದ್ರಲ್ಲ, ಆ ಒಂದು ವಿಜಯೋತ್ಸವದ ನೆನಪಿಗಾಗಿ ಅಕ್ಟೋಬರ್ 23, 24, 25 ಪ್ರತಿ ವರ್ಷ 3 ದಿನ ನಾವು ರಾಣಿ ಚೆನ್ನಮ್ಮರ ಒಂದು ಕಿತ್ತೂರು ಉತ್ಸವ ಅಂತೇಳಿ ನಾವು ಪ್ರತಿ ವರ್ಷ ಅವ್ರ ವಿಜಯೋತ್ಸವನ ಆಚರಣೆ ಮಾಡ್ಕೊತ ಬರ್ತಾ ಇದ್ದೀವಿ. ಇದು 201ನೇ ವರ್ಷದ ವಿಜಯೋತ್ಸವ. ಈ ವಿಜಯೋತ್ಸವದ ನಿಮಿತ್ತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ, ಸಿದ್ದರಾಮಯ್ಯ ಸರಿಂದ ಇದು ರಾಜ್ಯ ಮಟ್ಟದಲ್ಲಿ ಹೋದ ವಾರ ಸೋಮವಾರ ಇದು ಕಿತ್ತೂರು ವಿಜಯ ಜ್ಯೋತಿ ಯಾತ್ರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕಿತ್ತೂರು ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಿ ಯಾತ್ರೆಗೆ ಚಾಲನೆ ನೀಡಿ ಅಲ್ಲಿಂದ ಬೇರೆ ಎಲ್ಲ ಜಿಲ್ಲೆಗಳನ್ನು ಸಂಚಾರ ಮಾಡಿ ಇವತ್ತು ನಮ್ಮ ತಾಲೂಕಿಗೆ ಬಂದಿದೆ. ಸೊ ನಮ್ಮ ತಾಲೂಕಿನಲ್ಲಿ ಸಹಿತ ಸನ್ಮಾನ್ಯ ಶಾಸಕರ ಒಂದು ನೇತೃತ್ವದಲ್ಲಿ ಮತ್ತು ವಿರೂಪಾಕ್ಷ ಮಾಮುನಿಯವರು ಇರ್ಬೋದು, ಸಮಾಜದ ಎಲ್ಲ ಮುಖಂಡರಿರ್ಬೋದು, ನಮ್ಮ ಪುರಸಭೆ ಅಧ್ಯಕ್ಷರಿರ್ಬೋದು, ಶರಣ ಸಂಗಮದ ಅಧ್ಯಕ್ಷರಾದಂಥ ಬಸವರಾಜ್ ಕಪ್ಪಣ್ಣವರು ಇರ್ಬೋದು, ನಮ್ಮ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು ನರಗುಂದ್ ಸರು, ಯಾಕೋಳಿ ಸರು, ಮತ್ತು ಎಲ್ಲ ಒಂದು ಸಮಾಜದ ಮುಖಂಡರು, ತಾಲೂಕು ಮಟ್ಟದ ಅಧಿಕಾರಿಗಳು, ವಿಶೇಷವಾಗಿ ನಮ್ಮ CDP ಅವರು ಅಧಿಕಾರಿಗಳು, ಅವ್ರ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಪೊಲೀಸ್ ಇಲಾಖೆಯವರು ವಿಶೇಷವಾಗಿ ಯಾವುದೇ ರೀತಿ ಜಾತ್ರೆಗೆ ನಮ್ಗೆ ತೊಂದರೆ ಆಗಲ್ಲ ಅಂತ ತಾವು ಸಹಿತ ಸಹಕಾರ ಕೊಟ್ಟಿರಿ. ಎಲ್ಲರಿಗೂ ಸಹಿತ ತಾಲೂಕು ಆಡಳಿತ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಿ 23ಕ್ಕೆ ಎಲ್ಲರೂ ಕಿತ್ತೂರಿಗೆ ಬರ್ರಿ. ಕಿತ್ತೂರು ಉತ್ಸವ ಅವತ್ತು ಸಾಯಂಕಾಲ ಚೆನ್ನಮ್ಮಾಜಿಯವರ ಒಂದು ಏನು ವಿಜಯೋತ್ಸವ ಐತಲ್ಲ, ಅವತ್ತು ಸಾಯಂಕಾಲ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಆಗ್ತದೆ. 23 ಸಾಯಂಕಾಲ ಉದ್ಘಾಟನೆಯಾಗಿ 24 ಮತ್ತು 25ಕ್ಕೆ ಸಮಾರೋಪ. ಹಲವಾರು ಕಾರ್ಯಕ್ರಮಗಳು ಇರ್ತಾವೆ, ವಿಚಾರಗೋಷ್ಠಿಗಳು ಇರ್ತಾವೆ, ಮಹಿಳಾ ಗೋಷ್ಠಿಗಳು ಇರ್ತಾವೆ. ಚೆನ್ನಮ್ಮಾಜಿಯವರ ಜೀವನ, ಹೋರಾಟದ ಬಗ್ಗೆ ಇರ್ತೈತಿ, ಸಮಾಜದ ಬಗ್ಗೆ ಇರ್ತೈತಿ. ತಾವೆಲ್ಲರೂ ಸಹಿತ ಆ ಕಿತ್ತೂರು ಉತ್ಸವಕ್ಕೆ ಬರಬೇಕಂತೇಳಿ ತಾಲೂಕು ಆಡಳಿತ ವತಿಯಿಂದ ತಮಗೆ ಒಂದು ವಿನಂತಿಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಎಲ್ಲ ಸಮಸ್ತರು ಎಲ್ಲರಿಗೂ ಸಹಿತ ಹೃತ್ಪೂರ್ವಕವಾದಂಥ ಬೆಳಿಗ್ಗೆಯವರು ಬಂದಿದ್ದಾರೆ, ನಮ್ಮ ವಸೂಲ್ ಬಂದಿದ್ದಾರೆ. ಎಲ್ಲರಿಗೂ PO ಆಫೀಸಿನ ಮ್ಯಾನೇಜರು ಎಲ್ಲರಿಗೂ ಸಹಿತ ಮತ್ತೊಮ್ಮೆ ತಾಲೂಕು ಆಡಳಿತ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದ.